ಸಾರಿಯ ಬಿಗ್ ಬಾಸ್ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ಬಗ್ಗೆನೇ ಟಾಕ್. ಸಲಾರ್ ಸಿನಿಮಾ ನೋಡೋದಕ್ಕೆ ಹೋದಾಗ್ಲೂ ಸಹ ಸಲಾರ್ ಹೆಂಗಿದೆ ಅಂತ ಕೇಳಿದ್ರೆ ಸಂಗೀತನ ಔಟ್ ಮಾಡಿ ಫಸ್ಟ್ ಅಂತ ಕೇಳ್ತಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಎಲ್ಲೆಲ್ಲೂ ವಿನಯ್ನ ಫಸ್ಟ್ ಆಚೆ ಕಳಿಸಿ ಅಂತ ಹಾಕ್ತಿರ್ತಾರೆ. ಸೊ ಏನು ಹೇಳ್ತೀರಿ? ತುಂಬ ಖುಷಿ ಆಗತ್ತೆ. ಒಂದು ರಿಯಾಲಿಟಿ ಶೋ ಈ ಲೆವೆಲ್ಗೆ ಬಂದಿದೆ ಅಂದರೆ, ಒಂದು ಮೂವಿ ಏನು ಆಫ್ಟರ್ ಸ್ಕ್ರೀನ್ ರೆಸ್ಪಾನ್ಸ್ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಮನೆ ಬಗ್ಗೆನೇ ತಲೆಯಲ್ಲಿದೆ ಆಫ್ಟರ್ ಮೂವಿ, ಒಂದು ಅದು ಅಷ್ಟು ದೊಡ್ಡ ಮೂವಿ ಹೊರಗಡೆ ಬಂದು ಮಾತಾಡಬೇಕಾದ್ರೆ ಅಂದರೆ, ನಾನು ನಿನ್ನೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾದ್ರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಜನ. ಇವನ್ ಒಂದೊಂದು ಸ್ಟೆಪ್ಪಲ್ಲೂ ನಾನು ಅವಿನಾಶ್ ಬಬ್ಲು ಅಂತ ಎಲ್ರಿಗೂ ಗೊತ್ತಿತ್ತು, ಪವರ್ ಸ್ಟಾರ್ ಬಬ್ಲು. ಬಟ್ ಪವರ್ ಸ್ಟಾರ್ ಬಬ್ಲು ಅವಿನಾಶ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇವಾಗ ಅವಿನಾಶ್ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಎಲ್ಲೋದು ಎಲ್ಲರೂ ಗುರ್ತಾಗುತ್ತೆ. ಸೊ ನಂಗೆ ತುಂಬ ಶಾಕ್ ಆಗೋಗ್ಬಿಡ್ತು. ಅಲ್ಲಿ ನನಗೆ ಗೊತ್ತಾಯಿತು, ಲೈಕ್ ಎಲ್ಲರೂ ಯಾವ ಕ್ಲಾಸು ಮಾಸು ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಬಿಗ್ ಬಾಸ್. ಸೊ ಒಂದು ನಮ್ಮ ಕರ್ನಾಟಕದ ಒಂದು ಏನು ಹೇಳಬೇಕು, ಸ್ಟೇಟ್ ಟೆಲಿವಿಷನ್ ಶೋ ಅಂತಲೇ ಆಗೋಗ್ಬಿಟ್ಟಿದೆ. ಸೊ ಹ್ಯಾಪಿ ದ್ಯಾಟ್ ನಾನು ಈ ಥರ ಒಂದು ಶೋ ಅಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಅಪರ್ಚುನಿಟಿ ಸಿಕ್ತಂಥ ಅಪರ್ಚುನಿಟಿ ತೊಗೊಂಡೆ ಅಂತ ನನಗೆ ಖುಷಿ ಇದೆ. ಈ ಸಾರಿಯ ಬಿಗ್ ಬಾಸ್ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ಬಗ್ಗೆನೇ ಟಾಕ್. ಸಲಾರ್ ಸಿನಿಮಾ ನೋಡೋದಕ್ಕೆ ಹೋದಾಗ್ಲೂ ಸಹ ಸಲಾರ್ ಹೆಂಗಿದೆ ಅಂತ ಕೇಳಿದ್ರೆ ಸಂಗೀತನ ಔಟ್ ಮಾಡಿ ಫಸ್ಟ್ ಅಂತ ಕೇಳ್ತಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಎಲ್ಲೆಲ್ಲೂ ವಿನಯ್ನ ಫಸ್ಟ್ ಆಚೆ ಕಳಿಸಿ ಅಂತ ಹಾಕ್ತಿರ್ತಾರೆ. ಸೊ ಏನು ಹೇಳ್ತೀರಿ? ತುಂಬ ಖುಷಿ ಆಗತ್ತೆ. ಒಂದು ರಿಯಾಲಿಟಿ ಶೋ ಈ ಲೆವೆಲ್ಗೆ ಬಂದಿದೆ ಅಂದರೆ, ಒಂದು ಮೂವಿ ಏನು ಆಫ್ಟರ್ ಸ್ಕ್ರೀನ್ ರೆಸ್ಪಾನ್ಸ್ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಮನೆ ಬಗ್ಗೆನೇ ತಲೆಯಲ್ಲಿದೆ ಆಫ್ಟರ್ ಮೂವಿ, ಒಂದು ಅದು ಅಷ್ಟು ದೊಡ್ಡ ಮೂವಿ ಹೊರಗಡೆ ಬಂದು ಮಾತಾಡಬೇಕಾದ್ರೆ ಅಂದರೆ, ನಾನು ನಿನ್ನೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾದ್ರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಜನ. ಇವನ್ ಒಂದೊಂದು ಸ್ಟೆಪ್ಪಲ್ಲೂ ನಾನು ಅವಿನಾಶ್ ಬಬ್ಲು ಅಂತ ಎಲ್ರಿಗೂ ಗೊತ್ತಿತ್ತು, ಪವರ್ ಸ್ಟಾರ್ ಬಬ್ಲು. ಬಟ್ ಪವರ್ ಸ್ಟಾರ್ ಬಬ್ಲು ಅವಿನಾಶ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇವಾಗ ಅವಿನಾಶ್ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಎಲ್ಲೋದು ಎಲ್ಲರೂ ಗುರ್ತಾಗುತ್ತೆ. ಸೊ ನಂಗೆ ತುಂಬ ಶಾಕ್ ಆಗೋಗ್ಬಿಡ್ತು. ಅಲ್ಲಿ ನನಗೆ ಗೊತ್ತಾಯಿತು, ಲೈಕ್ ಎಲ್ಲರೂ ಯಾವ ಕ್ಲಾಸು ಮಾಸು ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಬಿಗ್ ಬಾಸ್. ಸೊ ಒಂದು ನಮ್ಮ ಕರ್ನಾಟಕದ ಒಂದು ಏನು ಹೇಳಬೇಕು, ಸ್ಟೇಟ್ ಟೆಲಿವಿಷನ್ ಶೋ ಅಂತಲೇ ಆಗೋಗ್ಬಿಟ್ಟಿದೆ. ಸೊ ಹ್ಯಾಪಿ ದ್ಯಾಟ್ ನಾನು ಈ ಥರ ಒಂದು ಶೋ ಅಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಅಪರ್ಚುನಿಟಿ ಸಿಕ್ತಂಥ ಅಪರ್ಚುನಿಟಿ ತೊಗೊಂಡೆ ಅಂತ ನನಗೆ ಖುಷಿ ಇದೆ.